ಹಾಗೆ ನಾವು ಒಂದು 7 ವರ್ಷದಿಂದ ಕೇಸ್ ನಡೀತದೆ. ನಮಗೆ ಇಬ್ಬರಿಗೂ ಹೊಂದಾಣಿಕೆ ಸ್ವಲ್ಪ ಮಾತಾಡೋ ಸಲುವಾಗಿ ಮಕ್ಕಳ ಭವಿಷ್ಯ ಸಲುವಾಗಿ ನಾವು ಇಬ್ಬರು ಕುಂತು ಮಾತಾಡಿ ಆಮೇಲೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಿಸೈಡ್ ಮಾಡಿದ್ವಿ. ಆಮೇಲೆ ಇಲ್ಲಿ 4th MFCಗೆ ಒಂದು ಕೇಸ್ ಇತ್ತು, ಅದನ್ನು ಫಸ್ಟ್ ಕ್ಲೋಸ್ ಮಾಡಿ ಆಮೇಲೆ ಈ ಕೇಸನ್ನು ಕ್ಲೋಸ್ ಮಾಡೋಕ್ಕೆ ನಾವು ಇಬ್ಬರು ಗಣ ಆಯಿತು ಒಪ್ಪಿದ್ವಿ. ಆರಾಮಿರ್ತೀವಿ ಸರ್. ಅಂದರೆ ಮಕ್ಕಳ ಭವಿಷ್ಯ ಸಲುವಾಗಿ ನಾವು ಒಂದು ನಿರ್ಧಾರ ಮಾಡಿದ್ವಿ. ಬಟ್ ನಾವು ಏನೋ ಭಿನ್ನಾಭಿಪ್ರಾಯ ಆದರೂ ಇಬ್ಬರು ಕುಂತು ಸಾಲ್ವ್ ಮಾಡ್ತೀವಿ. ಆರ್ತಿ ಚನ್ಗೌಡ ಹೊಸಮನಿ. ಈಗ ಚನ್ಗೌಡ ಹೊಸಮನಿ ಏನಿಲ್ಲ 9 ಇಯರ್ಸ್ನಿಂದ ಇದನ್ನ ಮಾಡತ್ತಿದ್ವಿ. ಈಗ ಏನಿಲ್ಲ, ಈ ಕೋರ್ಟ್ ಒಳಗೆ ಎಲ್ಲ ತಿಳಿಸಿ ಹೇಳಿದ್ರು ಹಿಂಗೆ ಮಾಡ್ಬೇಕಂತೇಳಿ. ಈಗ ಇಬ್ರು ಕೂಡ ಚಂದಂಗೆ ಮಕ್ಕಳ ಸಂಬಂಧ ತ್ಯಾಗ ಮಾಡಿ ಇಬ್ರು ಕೂಡ ಜೀವನ ಎಷ್ಟು ಅಮೌಂಟ್ ಬರ್ತೈತಲ್ಲ ಅದಿಬ್ಬರದು ಶೇರ್ ಮಾಡ್ಕೊಂಡು ಜೀವನ ಚಲೋತಾಗಿ ನಡ್ಸರ್. ಬಂದ್ರು ಇಲ್ಲ ಕೋರ್ಟ್ ಒಳಗೆ ಸಿಕ್ತಿದ್ದೀವ್ರಿ, ಖರೆ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ದೂರ ಮಾಡ್ಕೊಂಡು ಈಗೆಲ್ಲ ಕೂಡೇ ಅದೇವಿ. ಫಸ್ಟ್ ಎಲ್ಲಾರು ಕೂಡಿ ಕುಂತ್ ವಿಚಾರ ಮಾಡ್ಬೇಕು. ಸುಮ್ಮ ಅತ್ತಾಗಿತ್ತಾಗ ಹೋಗುದಂತರೂ ಚಲೋ ಅಲ್ಲ. ಸ್ವಲ್ಪ ಕುಂತ್ ಅಂಡರ್ಸ್ಟ್ಯಾಂಡಿಂಗ್ದಾಗ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರ ಮಕ್ಕಳದ್ ಇದ್ರ ಮೇಲೆ ಗಂಡ ಹೆಂಡತಿ ಜಗಳಾಡೋದ್ರಿಂದ ಮಕ್ಕಳ ಮೇಲೆ ಇಫೆಕ್ಟ್ ಬೀಳ ಅಂತೈತಿ. ಅದ ಇಂಥ ಅಂಡರ್ಸ್ಟ್ಯಾಂಡಿಂಗ್ ಸುಮ್ನ ಇಬ್ರು ಗಂಡ ಹೆಂಡತಿ ಕೂಲ್ ಡೌನ್ ದಿಂದ ಕುಂತ್ ವಿಚಾರ ಮಾಡಿದ್ರ ಇದಕ್ ಸೊಲ್ಯೂಷನ್ ಸಿಕ್ಕಾ ಬಿಡ್ತೈತಿ. ಸುಮ್ಮ ಕೋರ್ಟಿಗೆ ಬರೋದ್ ಜರೂರತ್ತು ಇಲ್ಲ ಅಂತ ನನ್ಗ ಅನ್ಸತೈತಿ. ಇದು ಸುಳ್ಳ ಅಲ್ದಾಡುದು ಅಂತ ಹೇಳಿ ಹೇಳ್ತೇನೆ ಮೇಡಮ್.